ಮಲೆನಾಡಲ್ಲಿ ಮಳೆ ನಿಂತರೂ ಕೂಡ ಮಳೆಯ ನಂತರದ ಗೋಳು ಮಾತ್ರ ಮುಂದುವರಿತಾ ಇದೆ, ಆತಂಕ ಮುಂದುವರಿತಾ ಇದೆ. ನದಿ ಪಾತ್ರದ ಕೆಲ ಗ್ರಾಮಗಳಲ್ಲಿ ಪ್ರವಾಹದ ಆತಂಕ ಇದ್ರೆ ಗುಡ್ಡದ ಭೂತ ಮಲೆನಾಡು ಭಾಗದ ಜನರ ನಿದ್ದೆಯನ್ನ ಕಸಿದೆ. ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ದಿನೇ ದಿನೇ ಹೆಚ್ಚಾಗುತ್ತಿದೆ ಭದ್ರಾ ನದಿಯ ಒಳಹರಿವು. ಭದ್ರೆಯ ರಭಸಕ್ಕೆ ಕುಟುಂಬಗಳು ಕಂಗಾಲು. ಈ ದೃಶ್ಯದಲ್ಲಿ ಕಾಣ್ತಿರೋ ಮನೆಗಳು ಚಿಕ್ಕಮಗಳೂರಿನ ಕಳಸಾ ತಾಲೂಕಿನ ಸಂಸೆ ಗ್ರಾಮ ಪಂಚಾಯಿತಿಗೆ ಒಳಪಡುವ ಜಾಂಬಳಿಯ ನಾರಾಯಣಗೌಡ ಮತ್ತು ನೀಲಮ್ಮ ಎಂಬುವರ ಮನೆ. ಮಳೆಗಾಲ ಬಂತಂದ್ರೆ ಈ ಕುಟುಂಬಗಳು ಜೀವವನ್ನ ಕೈಯಲ್ಲಿ ಹಿಡಿದು ಬದುಕ್ತವೆ. ಅಧಿಕಾರಿಗಳು ಇವರ ಬಳಿ ಬರ್ತಾರೆ, ಕಷ್ಟ ಕೇಳಿ ಹೋಗ್ತಾರೆ. ಆದ್ರೆ ಪರಿಹಾರ ಮಾತ್ರ ಸಿಕ್ಕಿಲ್ಲ. ಈ ಕುಟುಂಬಗಳು ಕುದುರೆಮುಖದಲ್ಲಿ ವಾಸವಾಗಿದ್ವು. ಅಲ್ಲಿಂದ ಅವರನ್ನೆಲ್ಲ ಸರ್ಕಾರ ತೆರವುಗೊಳಿಸಿದ ನಂತರ ಕಳಸದ ಸಂಸೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 2 ಎಕರೆ ಜಮೀನು ಕೊಟ್ಟು ಮನೆಯನ್ನ ಕೊಟ್ಟಿತ್ತು. ಹೇಗೋ ಜಮೀನಿನಲ್ಲಿ ಕೆಲಸ ಮಾಡಿಕೊಂಡು ಜೀವನ ದೂಡಬಹುದು ಅನ್ಕೊಂಡು ತೋಟವನ್ನ ಅಚ್ಚುಕಟ್ಟಾಗಿ ಮಾಡೋಕೆ ಶುರು ಮಾಡಿದ್ರು. ಫಸಲು ಕೂಡ ಬರೋಕೆ ಶುರುವಾಯ್ತು. ಆದ್ರೆ ಇದೀಗ ಭದ್ರೆ ವೇಗದ ಹರಿವಿಗೆ ತೋಟದ ಜೊತೆಗೆ ಮನೆಯನ್ನು ಕಳೆದುಕೊಳ್ಳುವ ಆತಂಕದಲ್ಲಿದ್ದಾರೆ. ದಿನ ಕಳೆದಂತೆ ಮನೆಯ ಹಿಂಭಾಗದ ಧರೆ ಭದ್ರೆಯ ಒಡಲು ಸೇರುತ್ತಿರೋದ್ರಿಂದ ಇವರಿಗೆ ಭವಿಷ್ಯ ಕತ್ತಲಾಗುವ ಭಯದಲ್ಲಿ ದಿನ ದೂಡುವಂತಾಗಿದೆ. ಒಂದ್ 3 ಗಂಟೆ ಟೈಮ್, ರಾತ್ರಿ 3 ಗಂಟೆ ಸೌಂಡ್ ಒಂದ್ ಸ್ವಲ್ಪ ಕೇಳ್ದಂಗ ಆಯ್ತು. ಕರೆಂಟ್ ಎಲ್ಲಿ ಇರಲ್ಲ, ಹೊರಗಡೆ ಬರಕ್ಕೆ ಭಯ ಆಯ್ತು. ಅಡಿಕೆ ಕಾಫಿ ಒಂದು 125 ಜಾಸ್ತಿ ಹೋಗಿದೆ. ನಮಗೇನಾರು ಅಷ್ಟೇ ಮಾಡಿ ಕೊಡ್ಬೇಕು, ಎಲ್ಲಾರು ಇರಕ್ಕ ಮನೆ ಏನಾರು ಮಾಡಿ ಕೊಡ್ಲೇಬೇಕು. ಇವತ್ತು ಇನ್ನೇನ್ ಮಾಡಕ್ಕಾಗ್ತದೆ, ಎಲ್ಲಿ ಕೊಡ್ತೀರಿ? ಇದು ಬಹಳ ದೂರ ಬೇಡ, ಒಂದ್ ಸ್ವಲ್ಪ ಹತ್ರ ನಮ್ಮ ಮನೆ ಮಾಡಿ ಕೊಡ್ಬೇಕು. ಬಂದಿದ್ರು ಎಲ್ಲ, ಯಾರ್ಯಾರೆಲ್ಲ ತುಂಬಾ ನಂಗೆ ಪರಿಚಯ ಇರಲ್ಲ, ಬಂದಿದ್ರು. ಅವ್ರು ಏನಾರು ಮಾತಾಡ್ರು ಅಂತ ಗೊತ್ತಿಲ್ಲ. ಈಗ ನಿಮ್ಗೆ ಇದಕ್ಕೆ ಏನಾದ್ರು ಸೂಕ್ತ ಪರಿಹಾರ ಏನೋ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಏನಾದ್ರು ಹೇಳಿದ್ರ? ಇಲ್ಲ, ಏನ್ ಹೇಳಿಲ್ಲ. ಇನ್ನು ಇಲ್ಲಿ ಹಲವು ವರ್ಷಗಳಿಂದ ಮಳೆಗಾಲದಲ್ಲಿ ಧರೆ ಕುಸಿಯುತ್ತಿರೋದು ಇದೀಗ ಮನೆಗೋಡಿಯ ಪಕ್ಕಕ್ಕೆ ಬಂದು ನಿಂತಿದೆ. ಅಷ್ಟೇ ಅಲ್ಲದೆ ಮಕ್ಕಳಂತೆ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ್ದ ಕಾಫಿ, ಅಡಿಕೆ ಗಿಡಗಳು ನೀರು ಪಾಲಾಗ್ತಿವೆ. ಇನ್ನು ಈ ಬಾರಿ ಮಳೆ ವಾಡಿಕೆ ಮೊದಲೇ ಪ್ರಾರಂಭವಾಗಿದ್ದು ಇಷ್ಟರ ಮಟ್ಟಿಗೆ ಅನಾಹುತ ಸೃಷ್ಟಿ ಮಾಡಿದ್ರೆ, ಇನ್ನು ಮಳೆಗಾಲ ಶುರುವಾದ್ರೆ ಈ ಕುಟುಂಬಗಳು ಮನೆ ಕಳೆದುಕೊಳ್ಳುವ ಆತಂಕ ಸೃಷ್ಟಿಯಾಗಿದೆ. ಪ್ರತಿ ವರ್ಷ ಧರೆ ಕುಸಿದಂತೆ ಅಧಿಕಾರಿಗಳು ಬರ್ತಾರೆ, ಮನವಿ ಸ್ವೀಕರಿಸಿ ವಾಪಸ್ ಹೋಗ್ತಾರೆ. ಆದ್ರೆ ಇದಕ್ಕೆ ಸೂಕ್ತ ಪರಿಹಾರ ಸೂಚಿಸಿಲ್ಲ ಅಂತ ಅಳಲನ್ನು ತೋಡಿಕೊಳ್ತಿದ್ದಾರೆ. ರಾತ್ರಿ ನಮ್ಮನೆ ಪಕ್ಕದಿಂದ ಧರೆ ಜಾರ್ತಾ ಇದೆ. ಈಗ ಒಂದ್ 2-3 ಸ್ವಲ್ಪನೇ ಜಾರಿ, ತುಂಬಾ ಜಾರಿದೆ. ಇನ್ನೊಂದು ಸ್ಟೆಪ್ ಜಾರಿದ್ರೆ ಮನೆನೇ ಬೀಳೋ ಒಂದು ಇದ್ರಲ್ಲಿದೆ. ನಾವು ಮೊದ್ಲೇ ಕುದುರೆಮುಖದಲ್ಲಿ ಇದ್ದವರು. ಆಗ ನಮಗೆ ಅಂದ್ರೆ ನಮ್ಗೊಂದು ತಂದೆ ಒಂದು ಕೆಲಸ ಕೊಟ್ಟಿದ್ರು, 2 ಎಕರೆ ಜಾಗ ಕೊಟ್ಟಿದ್ರು, ಒಂದು ಮನೆನ ಕೊಟ್ಟಿದ್ರು. ಆ ಮನೆನೇ ಈಗ ನಮ್ಗೆ ಬಾರಿ ಅನಾಹುತ ಆಗಿರೋದು. ಹಾಗಾಗಿ ನಮ್ಗೀಗ ರಾತ್ರಿ ಇರ್ಲಿಕ್ಕೆಲ್ಲ ಬಾರಿ ತೊಂದ್ರೆ. ಹಾಗಾಗಿ ಏನಾದ್ರು ಬೇರೆದೊಂದು ಪುನರ್ವಸತಿ ನಮಗೊಂದು ಮಾಡ್ಕೊಡ್ಬೇಕಂತ ಹೇಳಿ ನಾವು ಈಗ ಸರ್ಕಾರದ ಇದನ್ನ ಒಂದು ಮನವಿ ಮಾಡ್ತೀವಿ ಸರ್. ಹಾಗೆ ಪಂಚಾಯತಿ ಮೆಂಬರ್ಗಳು ಅವರೆಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರೆ ಅಷ್ಟೇ. ನಮ್ಗೇನೋ ಫುಲ್ ಭರವಸೆ ಯಾವ್ದು ಕೊಟ್ಟಿಲ್ಲ ಅವರು. ಒಟ್ಟಾರೆ ಇನ್ನಾದ್ರೂ ಜನಪ್ರತಿನಿಧಿಗಳು, ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಹೇಗೋ ಇರುವ ಅಂಗೈಯಗಲದ ಜಾಗದಲ್ಲಿ ಜೀವನ ದುಡ್ತಾ ಇದ್ದ ಕುಟುಂಬ ಮಳೆಯಲ್ಲಿ ಅನಾಹುತಕ್ಕೆ ಸಿಲುಕಿ ಸಂಕಷ್ಟ ಪಡುವ ಮೊದಲೇ ಎಚ್ಚೆತ್ತುಕೊಂಡು ಇವರಿಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಅನ್ನೋದೇ ನಮ್ಮ ಆಶಯ ಕೂಡ. ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.